ಹೃದಯದ ರೀತಿ ಬೇರೆ ಮನದಲ್ಲಿ ರೈತನೇ ರಾಷ್ಟ್ರದ ಸಂಪತ್ತು ಅಂತ ಹೇಳಿ ಈ ಊರಾಗ ಆ ಗೌಡ ನಮ್ಮ ಮನೆತನವನ್ನೇ ಸರ್ವನಾಶ ಮಾಡಿಬಿಟ್ಟ. ಯಾಕೆ ಮಾಡೋದು? ನಾಳೆ ಹೊತ್ತು ಹೊಂಟ್ರೆ ನನ್ನ ತಮ್ಮನಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ಕೊಠಾಲಿಗೆ ಬಂದ ನನ್ನ ಕಬ್ಬಿನ ಬೇನ ಶ್ರೀಕಾಂತ್ ಗೌಡ ಸುಟ್ಟು ಬೂದಿ ಮಾಡಿಬಿಟ್ಟ. ದೇವರೇ ದೇವರೇ, ಯಾಕಪ್ಪ ಈ ರೈತರ ಮೇಲೆ ಇಷ್ಟೊಂದು ಬಿಸಿಟ್ಟು ನಿನಗೆ? ಯಾಕೆ ಈ ಬಡವ ನೆಮ್ಮದಿಯಿಂದ ಬದುಕೋದು ನಿನಗೆ ಇಷ್ಟ ಇಲ್ವೇನಪ್ಪ? ಹೇಳು ತಂದೆ, ಹೇಳು. ಆ ಗೌಡ್ರಿಗೆ ನಮ್ಮ ಮೇಲೆ ಹಾಗೆ ಸಾಗಿಸಿದ್ರೆ ಅದಕ್ಕೆ ಅವ್ರಿಗೆ ಏನ್ ಲಾಭ ಸಿಗುತ್ತೋ ಯಾರಿಗ್ ಗೊತ್ತು. ಅಷ್ಟಕ್ಕೆಲ್ಲ ನೀವು ಚಿಂತೆ ಮಾಡಿ ಊಟ ಬಿಟ್ಕೊಳ್ತಾರೆ ನಿಮ್ಮ ಆರೋಗ್ಯದ ಗತಿ. ಬನ್ನಿ, ಹೊಟ್ಟೆ ಹಸ್ತತ್ತು ಊಟ ಮಾಡಿ ಬನ್ನಿ. ಊಟ ಯಾರಿಗೆ ಬೇಕು ಊಟ? ನನ್ನ ತಮ್ಮನ ಶಿಕ್ಷಣಕ್ಕೆ ದುಡ್ಡು ಕೊಡುವವರೆಗೂ ಬೇಡ. ಯಾಕಡ ಯಾಕೆ ತುಂಬಿದ ಮನೆಯಲ್ಲಿ ನಿಂತ್ಕೊಂಡು ಅತ್ತಿಗೆ ಜೊತೆ ಕಣ್ಣೀರು ಹಾಕ್ತಾ ಇದೆಯಲ್ಲ, ಏನಾಗಿದೆ? ಮನೆ ದೋಸೆ ಹೊಡೆದು ಬಹಳ ದಿನ ಆಗಿತ್ತಲ್ಲ, ಮನೇಲೆಲ್ಲ ದೋಸೆ ಹೊಡಿತಾ ಇದ್ವಿ, ಕಣ್ಣಲ್ಲಿ ಕಸ ಬಿತ್ತು ಅಷ್ಟೇ. ಹೌದಾ? ಇಬ್ಬರಿಗೆ ಒಂದೇ ಸರಿ ಕಸ ಬಿತ್ತ? ಸರಿ. ಅಣ್ಣ, ಅದೇನೋ ಕಬ್ಬು ಕಟಾವಿಗೆ ಬಂದಿದೆಯಾ ಅಂತ ಹೇಳ್ತಾ ಇದ್ರಿ? ಹಾ ಹೌದು. ಹಾಗಾದ್ರೆ ಕಳೆದು ಮೊನ್ನೆ ಕಳೆದ್ರ? ಹೌದು. ಫ್ಯಾಕ್ಟ್ರಿಗೆ ಹೋಯ್ತಾ? ಹಾಗಾದ್ರೆ ಬಿಲ್ ಬಿಲ್ ಬಂತ? ದುಡ್ಡು ದುಡ್ಡಿಲ್ಲಮ್ಮ. ಬರುತ್ತೆ ಅಪ್ಪ. ಅಂದ್ರೆ ನನ್ನ ಹತ್ರ ಏನೋ ಒಂದು ವಿಷಯ ಮುಚ್ಚಿಡ್ತಾ ಇದ್ದೀರಾ? ಹಾಗೇನಿಲ್ಲಪ್ಪ. ಸತ್ಯ ಏನು ಅಂತ ಹೇಳ್ತಿದ್ರೆ ಸತ್ಯ ಸ್ವರ್ಗದಲ್ಲಿರುವ ಹೇಳ್ತೀನಪ್ಪ. ಆ ಶ್ರೀಕಾಂತ್ ಗೌಡ ನಮ್ಮ ಕಬ್ಬನ್ನೆಲ್ಲ ಸುಟ್ಟು ಬಿಟ್ಟ. ಏನು? ಶ್ರೀಕಾಂತ್ ಗೌಡ ವರ್ಷವಿಡೀ ತುಂಬಿನಿಂದ ಬೆಳೆದ ನನ್ನ ಕಬ್ಬಿಗೆ ಬೆಂಕಿ ಹಚ್ಚಿ ಸುತ್ತ ನಿನ್ನನ್ನು ಬೇಡ ತಮ್ಮ, ಬೇಡ. ನೀನ್ ಆ ಗೌಡ ಜೋಡಿ ಜಗಳ ಮಾಡೋದು, ಅವನ್ಯಾರಾದ್ರೂ ನಮ್ಮ ಮೇಲೆ ಹಗೆಸನ್ನು ಸಾಧಿಸೋದು, ಅದರಿಂದ ಆಗೋ ಅನಾಹುತ ಬೇಡಪ್ಪ, ಬೇಡ. ಈ ವರ್ಷ ಮಳೆ ಆಗಿಲ್ಲ, ಬೆಳೆ ಬಂದಿಲ್ಲ ಅಂದ್ಕೊಳ್ಳೋಣ. ಆದ್ರೆ ಈ ಬಡವನ ಸಿಟ್ಟು ದೌಡಿಗೆ ಬೋಲು ಅಂದ್ಕೊಳ್ತಾರಲ್ಲ, ಹೇಗಾದ್ರೂ ಮಾಡಿ ಹಣ ಒದಗಿಸ್ತೀನಿ. ನೀನ್ ಹೇಳುದು ಸತ್ಯ ಐತೆಡ. ಬಡವನ ಸಿಟ್ಟು ದವಡಿಗೆ ಮೂಲ ಎಂಬತ್ತಿ ನಾನೇನಾದ್ರೂ ಮಾಡಿ ಶ್ರೀಕಾಂತ್ ಗೌಡನ ಹೊಡೆದು ಬಿಟ್ರೆ ನಿನ್ನ ಆತಿಗೆ ಗತಿ ಏನ? ಹೌದಪ್ಪ, ನಿನ್ನೆ ನಂಬ್ಕೊಂಡು ಜೀವನ ಮಾಡಕತ್ತೀವ ನಾವು. ಸರಿನಾ? ಹಾಗಾದ್ರೆ ಅಣ್ಣ, ಸುಟ್ಟು ಹೋದ ನಮ್ಮ ಕಬ್ಬಿಗೆ ನಷ್ಟ ಆಗೈತಿ ಅನ್ಕೋಬೇಡ, ಮತ್ತ ಪರಿಹಾರ ತಂದ್ಕೋಬಹುದಣ್ಣ. ಹೌದಮ್ಮ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ನಿಧಿಗಳಿಂದ ಅಕಾಲಿಕವಾಗಿ ರೈತರ ಬೆಳೆ ಹಾನಿಯಾದಾಗ ಪರಿಹಾರ ಅಂತ ಕೊಡ್ತಾರೆ. ಹೌದಮ್ಮ, ಲಾಯರ್ ಆಗಿ ನಾನು ಅದೇ ಕೆಲಸ ಮಾಡ್ತಿರ್ತೀನಿ. ಇಂಥ ವಿಷಯಗಳು ನನ್ನ ಹತ್ರ ಬರ್ತವೆ ಅಂತ ಬಾಂಡ್ ಅಲ್ಲಿ ನಾನು ಫಾರ್ಮೇಟ್ ಅನ್ನ ರೆಡಿ ಮಾಡಿ ಇಟ್ಟಿರ್ತೀನಿ. ಹೌದಾ? ಒಂದ್ಸಾರಿ ಈ ಫಾರ್ಮೇಟ್ ಅಲ್ಲಿ ಏನ್ ಬರ್ದಿದ್ದೀನಿ ಅಂತ ಓದಿ ಹೇಳ್ತೀನಿ. ನೀನು ಅತ್ತಿಗೆ ಒಂದ್ಸಾರಿ ಕೇಳಿಸ್ಕೊಂಡ್ರೆ ನೀವಿಬ್ರು ಸಹಿ ಮಾಡ್ಬೋದಣ್ಣ. ಓದೋದು ಯಾಕಪ್ಪ, ನೀನೇ ನಮ್ಮ ಮುಂದೆ ಸುಳ್ಳಿಯ. ನೋಡೋಣ, ಒಂದು ಬಾಂಡಿಗೆ ಸಹಿ ಮಾಡ್ಬೇಕಾದ್ರೆ ಹೆತ್ತ ಮಗನಾಗ್ಲಿ ಒಡ ಹುಟ್ಟಿದ ಸಹೋದರನಾಗ್ಲಿ ಓದಿ ತಿಳಿದೇ ಸಹಿ ಮಾಡ್ಬೇಕು. ಓದಿ ಹೇಳ್ತೀನಿ, ಕೇಳ್ಕೊತೀರಾ? ನನಗೆ ನನ್ನ ಮಗನ ಮೇಲೆ ಸಂಪೂರ್ಣ ನಂಬಿಕೆ ಐತಿ ಅಣ್ಣ. ನಿಮಗೆ ಎಷ್ಟೇ ನಂಬಿಕೆ ಇಟ್ರು ಓದಿ ಹೇಳುದು ನನ್ನ ಕರ್ತವ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧರ್ಮಪುರದ ಧರ್ಮರಾಜನಾದ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುವುದೇನೆಂದರೆ, ತುಂಬಿ ಬೆಳೆದ
ನಿಂತು ಕಬ್ಬಿನ ಹೊಲಕ್ಕೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾಗಿದೆ. ಸುಟ್ಟು ಹೋದ ನನ್ನ ಕಬ್ಬಿಗೆ ಬೆಳೆ ಕೊಟ್ಟು ಪರಿಹಾರ ನೀಡಿ ಪುಣ್ಯ ಕಟ್ಟಿಕೊಳ್ಳಬೇಕು. ಇದ್ದಿ ನಿಮ್ಮ ಧರ್ಮಾಪುರದ ಧರ್ಮರಾಜ. ಅಲ್ಲ ಸರಿ ಇದೆ ಮತ್ತೆ. ಹಾ ಸರಿ ಇದೆಯಲ್ಲ. ಹಾಗಾದ್ರೆ ಹೊತ್ತಿಗೆ ಒಂದು ನೀನೊಂದು ಸಹಿ ಮಾಡಿಬಿಟ್ರೆ ಆದಷ್ಟು ಬೇಗ ಪರಿಹಾರ ಬಂದ್ಬಿಡತ್ತೆ. ಸಂತೋಷ ಆಯ್ತು. ಈ ಬಡತನದಾಗ ನನ್ನ ತಮ್ಮನ ಶಿಕ್ಷಣ ಕಲಿಸಿದಕ್ಕೂ ಸಾರ್ಥಕ ಆಯ್ತು. ಆ ದೇವರು ನಮ್ಮಂತ ಬಡವರನ್ನ ಕೈ ಬಿಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಅದಿವತ್ತು ನಿಜ ಆಯ್ತು. ನಿಜ ರೀ ನಿಮ್ಮ ಮಾತು. ಆ ದೇವ್ರ ನಮ್ಮ ಮೇಲ್ ಕರುಣೆ ತೋರಿದ್ದಾನೆ. ಯಾಕೋ ಏನಾಯ್ತು? ಯಾರಿಗೇನಾಯ್ತು? ಅಲ್ಲ ಇದು ಕೈಲಿ ಹಿಡಿದೇನು? ಸಿಗರೇಟು. ಯಾವಾಗಿಂದ ಕಲ್ತಿದ್ದನ? ಅದನ್ನ ಕಲಿಯೋದಕ್ಕೆ ನಿನ್ನಂತ ಭಿಕಾರಿಗಳ ಪರ್ಮಿಷನ್ ಬೇಕಾ? ಧರ್ಮ್ಯ ಏನ್ ಮಾಡಿದೆ ನೀನು? ತೋಟದಲ್ಲಿ ಕಡಿದು ಕಬ್ಬನ್ನ ಫ್ಯಾಕ್ಟ್ರಿಗೆ ಕಳಿಸಿ ಆ ಫ್ಯಾಕ್ಟ್ರಿಯಿಂದ ಬಂದ ಹಣದಿಂದ ಈ ಮಿಟಕಲಾಡಿ ಏನಂತ ಮಾತಾಡ್ತೀಯೋ? ಏನಂತ ಮಾತಾಡ್ತೀವಿ? ನಿನಗೋಸ್ಕರ ನಮ್ಮ ಸುಖ ಶಾಂತಿ ನೆಮ್ಮದಿಯನ್ನ ಬದಿಗಿಟ್ಟಿವಿ. ನೀನ ಮಗ ಅಂತ ಸೋಪಾನ ಮಾಡಿವಿ. ನನ್ನ ಅನುಮಾನನ ಯಾಕೋ? ಯಾರು ಹೇಳಿದ್ರೆ ಹಿಂಗಂತ? ಯಾಕೆ ಹೇಳ್ಬೇಕು? ಈ ನಿನ್ನ ಮಳ್ಳಿ ಮಂಚದಾಟ ನನಗೆ ಗೊತ್ತಿಲ್ಲ ಅನ್ಕೊಂಡಿಯ? ನಿನ್ನ ಪ್ರತಿಯೊಂದು ಕುತಂತ್ರದ ಆಟ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಹೆತ್ತ ತಾಯಿ ಸ್ಥಾನ ಕೊಟ್ಟಿದ್ದೆ. ಯಾಕೆ ಅಂತ ಮೋಸ ಮಾಡ್ತೀನಿ? ನಿಮ್ಮನ್ನು ನಂಬಿಕೊಂಡು ಮೋಸ ಹೋದ್ನಲ್ಲ, ಅದು ನನ್ನ ಮಾಡಿ ತಪ್ಪು. ನಿನ್ನ ನಮ್ಮ ಹೆತ್ತ ಮಗ ಅಂತ ತಿಳಿದುಕೊಂಡಿದ್ಯ. ಯಾಕೋ ಅವ್ರ ರೀತಿ ಕೈ ಮಾಡ್ತಾ ಇದೀಯ? ಅಂತದೇನ ಮಾಡಿದಾರ ಅವ್ರು ನಿನಗೆ? ಏನಂತ ನೀನು? ಮಕ್ಕಳು ಇಲ್ಲದಕ್ಕೆ ನನ್ನ ಹೆತ್ತ ಮಗನ ತರ ಜೋಪಾನ ಮಾಡಿದ್ರಿ. ನಿನಗೆ ಮಕ್ಕಳು ಆಗದೆ ಇದ್ದಿದ್ದು ನನ್ನ ಮೇಲಿರುವ ಪ್ರೀತಿಗಾಗಿ ಅಲ್ಲ. ಮಕ್ಕಳ ಹೊಡ್ಸೋ ಗಂಡಸ್ತಾನ ನಿನ್ನ ಗಂಡ. ಅದು ನಿನ್ನ ತಪ್ಪು. ಹುಟ್ಟುವಾಗ ತಂದೆ ತಾಯಿನ ಕಳ್ಕೊಂಡು ಪರದೇಶಿ ಆದ್ವಿ ನಾವು. ನಿನ್ನನ್ನ ನನ್ನ ತಮ್ಮ ಅಂತ ಜೋಪಾನ ಮಾಡಿಲ್ಲ, ನನ್ನ ಹೊಟ್ಟೆ ಹಾಕಿದ ಮಗ ಅಂತ ಜೋಪಾನ ಮಾಡೀನಿ. ಅದ್ರ ಹೇಳಿಕೆ ಮಾತು ಕೇಳ್ಕೊಂಡು ಈ ನಿಮ್ಮ ಮಂಡನ ಮೇಲೆ ಕೈ ಮಾಡ್ತೀಯ ಅಂದ್ರ ತಪ್ಪು. ಯಾವತ್ತೂ ಇಂಥ ತಪ್ಪು ಕೆಲಸ ಮಾಡಬೇಡ. ನನ್ನ ತಮ್ಮ ನ್ಯಾಯವಂತ ನೀತಿವಂತ ಅಂತ ಊರಿಗೆ ಊರೇ ಹೇಳ್ತೈತಿ. ಅಂತಂದ್ರಾಗ ನನ್ನ ತಮ್ಮ ಅನೀತಿವಂತ ಅಂತ ಅನ್ಸ್ಕೊಂಡು ನನಗೆ ಇಷ್ಟ ಇಲ್ಲ ಕಣೋ.
ನನ್ನ ತಮ್ಮ ಅದರಮದವನು ಅಂತ ಹೇಳ್ಕೊಂಡು ನನಗಿಷ್ಟ ಕಣು. ಅಣ್ಣ ತಮ್ಮಂದಿರಿಬ್ಬರು ರಾಮ ಲಕ್ಷ್ಮಣರು ಅಂತ ಊರಿಗೆ ಊರೇ ಹೊಗಳ್ತೈತಿ ಅಂತಂದ್ರಾಗ ಯಾರ್ದೋ ಮಾತು ಕೇಳ್ಕೊಂಡು ನೀ ಮಣ್ಣಿನ ಮೇಲೆ ಕೈ ಮಾಡಿಬೇಡಪ್ಪ. ಯಾಕಂದ್ರೆ ಸಾವಿತ್ರಿ ನೋಡ್ರಿ ರೀ, ನಮಗೆ ಮಕ್ಕಳು ಬೇಡ ಮಕ್ಕಳು ಬೇಡ ಮಕ್ಕಳು ಬೇಡ ಅಂದೆಲ್ಲ. ನೋಡು ನಿನ್ನ ಮಗನ ಕರ್ಮ ಕಾಂಡವನ್ನ ನೋಡು. ಅಣ್ಣ ಅಂದ್ರೆ ಮನೆ ತೇರು ಅಂತ ಅಂದ್ಕೊಂಡ ನನ್ನ ತಮ್ಮ. ಅದು ಇವತ್ತೇನಾಯ್ತು ಏನೋ. ಆ ದೇವ್ರ ಮೇಲೆ ಈ ತಮ್ಮನಿಗೆ ಯಾಕೆ ಸಿಟ್ಟು ಬಂತೋ ಏನೋ. ಯಾಕೋ ಇಷ್ಟೆಲ್ಲ ಕಷ್ಟ ಕೊಡೋಕ್ಕಿಂತ ಮುಂಚೆ ಒಂದು ದೊಡ್ಡ ವಿಷಯ ಕೊಟ್ಟಿದ್ರ ಸಂತೋಷವಾಗಿ ಸಾಯ್ತಿದ್ವಿ. ಯಾಕಪ್ಪ ಯಾಕೆ ಈ ತರ ಮಾಡ್ತಾ ಇದೀಯ? ಮೋಸ, ನನಗೆ ಮಾಡಿದ ಮೋಸಕ್ಕಾಗಿ ನೀನು ಪ್ರತಿ ಕ್ಷಣ ಪ್ರತಿ ದಿನ ನರಳಬೇಕು, ಹಿಂಸೆ ಮಾಡಬೇಕು. ಈ ನಿನ್ನ ಸ್ಥಿತಿ ನೋಡಿ ನನಗೆ ಮೋಸ ಮಾಡಬಾರ್ದು ಅಂತ ಮುಂದಿನ ಜನ್ಮದಲ್ಲ ನಿನಗೆ ಅರ್ಥ ಆಗ್ಬೇಕು. ಹೊಟ್ಟೆ ಹಸಿದು ಭಿಕ್ಷೆ ಬೇಡಿ ಬದುಕಬೇಕು. ಹಾಗೆ ಮಾಡಲಿಲ್ಲ ನನ್ನ ಹೆಸರು ಕರ್ಮರಾಜ ಅಲ್ಲ. ಈ ರೀತಿ ಮೋಸ ಮಾಡಿವಿ ಅಂತ ಯಾರಪ್ಪ ಹೇಳಿದ್ರು ನಿನಗ? ಯಾರು ಹೇಳಿದ್ರು? ಹೇಳೋರು 108 ಹೇಳ್ತಾರ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಮಾತೈತಿ. ಸಾವಿತ್ರಿ, 3 ದಿನ ಆಯ್ತು ಹೊಟ್ಟೆಗೆ ಒಂದು ತುತ್ತು ಊಟ ಮಾಡಿಲ್ಲ. ಹಸಿವು ಪಾಪ, ಹಸಿವು ಅಂತ ಬಂದಾಗ ಉಪವಾಸ ಯಾರನ್ನು ಕಳಿಸ್ಬಾರ್ದು. ಓ ನಿನ್ನ ಗಂಡನಿಗೆ ಹಸಿವು ಅಂತ ಒಳಗಡೆ ಅನ್ನ ಐತಿ ತಂದ ಬಾಯಾಗ ತುರುಕು. ತಿನ್ನು ಹೊಂಡ ನಾನು ನೆರಚಲಿಲ್ಲ ಪಾಪಿ. ಯಾಕೆ ನೀನು ರೈತನ ಕಷ್ಟ ಅರ್ಥ ಮಾಡ್ಕೊಂಡಿದ್ದೇನು? ರೈತ ರಾತ್ರಿ ಹಗಲಿಲ್ಲದೆ ಚಳಿ ಮಳೆ ಬಿಸಿಲಿ ಹೆಗಲು ಕೊಟ್ಟು ತುತ್ತು ಹೊಂಡ ಗಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತೈತೆ ನನಗ. ನನ್ನ ತಮ್ಮ ಸುಖವಾಗಿರ್ಲಿ, ನನ್ನ ತಮ್ಮ ಸಂತೋಷವಾಗಿರ್ಲಿ, ನನ್ನ ತಮ್ಮ ಶಿಕ್ಷಣವಂತಾಗ್ಲಿ ಅಂತ ಎಷ್ಟೇ ಕಷ್ಟಪಟ್ಟೆ. ಆಯ್ತು, ಇಷ್ಟೆಲ್ಲ ಕಷ್ಟ ಕೊಡೋಕ್ಕಿಂತ ಒಂದು ದೊಡ್ಡ ವಿಷಯ ಕೊಟ್ಬಿಡಪ್ಪ. ಪಾಲಿಸಿ ಸೋದರರ ಸಲುಹಿದೆ, ದೈವ ಕೊಟ್ಟವರದು ನಿನ್ನ ಪಾಲಿಗೆ. ಮಿಸ್ಟರ್ ಧರ್ಮರಾಜ್, ಅಣ್ಣ ತಳಕ್ ಬಿದ್ದೋಯ್ತು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ತಿನ್ನೋ ಕಾಳಿನ ಮ್ಯಾಲ ತಿನ್ನವನ ಹೆಸರು ಬರೆದಿರ್ಬೇಕು ಅಂತ. ಆ ಅಣ್ಣದ ಕಾಳಿನ ಮೇಲೆ ನಿನ್ನ ಹೆಸರು ಇಲ್ಲ ಅಂದಾಗ ಅದು ನಿನ್ನ ಹೊಟ್ಟೆಗೆ ಹೋಗಕ್ ಸಾಧ್ಯ ಇಲ್ಲ. ನೋಡ,
ಅಣ್ಣ ಬಿದ್ದು ಹೋಗೈತಿ, ನಿನ್ನ ಹೊಟ್ಟೆ ಹಸದೈತಿ. ಇನ್ನೊಂದು ಕ್ಷಣ ನಿನಗ ಅಣ್ಣ ಸಿಗದಿದ್ರ ನಿನ್ನ ಪ್ರಾಣ ಪಕ್ಷಿನ ಹಾರಿ ಹೋಗ್ತೈತಿ. ಅದಕ್ಕ ಧರ್ಮ